ಸ್ನೇಹಿತರೆ, ನಿಮ್ಗೆಲ್ಲ ಇನ್ಸ್ಪೈರ್ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ಸಾಕಷ್ಟು ಜನ ಶ್ರೇಷ್ಠ ಕವಿಗಳನ್ನ ನಾಡಿಗೆ ಕೊಡುಗೆಯಾಗಿ ನೀಡಿರೋ ಮಣ್ಣು ನಮ್ಮದು. ಕನ್ನಡ ಭಾಷೆಯ ಕಂಪು ಕವಿ ಪುಂಗವರ ಲೇಖನಿಗಳಲ್ಲಿ ಸುಲಲಿತ ಕಾವ್ಯಧಾರೆಯಾಗಿ ಇಂದಿಗೂ ಚಿಮ್ಮುತ್ತಲಿದೆ. ನಮ್ಮ ನಾಡು ಕಂಡ ಶ್ರೇಷ್ಠ ಕವಿಗಳಲ್ಲಿ ಆದಿಕವಿ ಪಂಪ ಕೂಡ ಒಬ್ರು. ಬನ್ನಿ ಇವತ್ತಿನ ಸಂಚಿಕೆಯಲ್ಲಿ ಪಂಪ ಮಹಾಕವಿಯವರ ಬಗ್ಗೆ ಒಂದಿಷ್ಟು ಕುತೂಹಲಕಾರಿ ಮಾಹಿತಿಯನ್ನ ಪಡ್ಕೊಂಡ್ ಬರೋಣ. ಆದ್ರೆ ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಎಂದಾದ್ರೆ ಕೂಡ್ಲೇ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಕ್ಲಿಕ್ ಮಾಡಿ. ವೀಕ್ಷಕರೇ, ಪಂಪ, ರನ್ನ ಮತ್ತು ಪೊನ್ನ ಕವಿಗಳನ್ನ ಕನ್ನಡದ ರತ್ನತ್ರಯರು ಎಂದೇ ಕರೆಯಲಾಗುತ್ತೆ. ಈ ಮೂರೂ ಜನರಲ್ಲಿ ಪಂಪ ಮಹಾಕವಿಯು ಕನ್ನಡದ ಆದಿಕವಿ ಎಂದೆನಿಸಿಕೊಂಡಿದ್ದಾರೆ. ಗದ್ಯ ಮತ್ತು ಪದ್ಯ ಶೈಲಿಯ ಸಮ್ಮಿಲನವಾದ ಚಂಪೂ ಶೈಲಿಯಲ್ಲಿ ಪಂಪ ಕವಿಯು ಆದಿಪುರಾಣ ಮತ್ತು ವಿಕ್ರಮಾರ್ಜುನ ವಿಜಯ ಎಂಬ ಎರಡು ಮಹಾನ್ ಕೃತಿಗಳನ್ನ ರಚಿಸಿದ್ದಾರೆ. ಧಾರವಾಡ ಜಿಲ್ಲೆಯ ಅಣ್ಣಿಗೇರಿಯಲ್ಲಿ ಭೀಮಪ್ಪಯ್ಯ ಮತ್ತು ಅಬ್ಬಣಬ್ಬೆ ದಂಪತಿಯ ಮಗನಾಗಿ ಜನಿಸಿದ ಪಂಪರ ಕಾಲಮಾನವನ್ನ ಕ್ರಿಸ್ತಶಕ 902 ಕ್ರಿಸ್ತಶಕ 950 ಎಂದು ಹೇಳಲಾಗುತ್ತೆ. ಇಮ್ಮುಡಿ ಅರಕೇಸರಿಯ ಆಶ್ರಯದಲ್ಲಿದ್ದ ಪಂಪರು ಗಣಿತ, ವ್ಯಾಕರಣ, ಅಲಂಕಾರ, ಸಂಗೀತ, ನಾಟ್ಯ, ವೈದ್ಯಶಾಸ್ತ್ರಗಳನ್ನ ದೇವೇಂದ್ರ ಮುನೀಂದ್ರ ಎಂಬ ಗುರುಗಳ ಬಳಿ ಅಭ್ಯಾಸಿಸಿದ್ದರು ಎಂದು ಇತಿಹಾಸಗಳಲ್ಲಿ ಹೇಳಲಾಗಿದೆ. ಇನ್ನು ಪಂಪ ಮಹಾಕವಿಯಿಂದ ರಚಿತವಾದ ಆದಿಪುರಾಣ ಕನ್ನಡದ ಶ್ರೇಷ್ಠ ಗ್ರಂಥಗಳಲ್ಲಿ ಒಂದಾಗಿದ್ದು ಮಕ್ಕಳಾದ ಭರತ ಮತ್ತು ಬಾಹುಬಲಿಯ ಪ್ರಸಂಗವನ್ನ ವರ್ಣಿಸಲಾಗಿದೆ. ಒಟ್ಟು 16 ಕಾವ್ಯವಾದ ಪೂರ್ವ ಪುರಾಣವನ್ನ ಆಕರ ಗ್ರಂಥವಾಗಿಟ್ಟುಕೊಂಡು ಪಂಪ ಮಹಾಕವಿಯು ಈ ಕೃತಿಯನ್ನ ರಚಿಸಿದ್ದಾರೆ. ಒಟ್ಟು 16 ಆಶ್ವಾಸಗಳಲ್ಲಿ ಮೊದಲ 6 ಆಶ್ವಾಸಗಳು ವೃಷಭನಾಥರ ಹಿಂದಿನ 9 ಜನ್ಮಗಳ ಬಗ್ಗೆ ಹೇಳಿದ್ರೆ 7ರಿಂದ 10 ಆಶ್ವಾಸಗಳು ವೃಷಭನಾಥರ ಜನನ, ಬಾಲ್ಯ, ತಪೋಜೀವನ ಹಾಗೂ ಅಂತಿಮ ಕಾಲದ ಬಗ್ಗೆ ಹೇಳುತ್ತವೆ. ಇನ್ನುಳಿದಂತೆ 11ರಿಂದ 16ನೇ ಆಶ್ವಾಸದಲ್ಲಿ ಭರತ ಬಾಹುಬಲಿ ಕಥೆಯನ್ನ ವರ್ಣಿಸಲಾಗಿದೆ. ಈ ಕೃತಿಯಲ್ಲಿ ಬರೆದಿರುವ ಭರತ ಬಾಹುಬಲಿ ಕಥೆಯು ಅತ್ಯಂತ ಹೆಚ್ಚು ಪ್ರಸಿದ್ಧವಾದ ಕಥಾನಕವಾಗಿದೆ. ಅಲ್ಲದೆ ಪಂಪ ಮಹಾಕವಿಯ ಖ್ಯಾತಿಯನ್ನ ಉತ್ತುಂಗಕ್ಕೆ ಏರಿಸಿದ ಮಹಾನ್ ಗ್ರಂಥವೆಂದ್ರೆ ಅದು ವಿಕ್ರಮಾರ್ಜುನ ವಿಜಯವಾಗಿದೆ. ಈ ಕೃತಿಯನ್ನ ಪಂಪ ಭಾರತ ಎಂದು ಕರೆಯಲಾಗುತ್ತೆ. ವ್ಯಾಸರು ರಚಿಸಿದ ಮಹಾಭಾರತ ಗ್ರಂಥವನ್ನ ಆಧಾರವಾಗಿಟ್ಟುಕೊಂಡು ಪಂಪ ಕವಿಯು ವಿಕ್ರಮಾರ್ಜುನ ವಿಜಯ ಎಂಬ ಕೃತಿಯನ್ನ ರಚಿಸಿದ್ದಾರೆ. ಈ ಕೃತಿಯಲ್ಲಿ ಪಂಪನು ತನಗೆ ಆಶ್ರಯ ನೀಡಿದ ಇಮ್ಮುಡಿ ಅರಕೇಸರಿಯನ್ನ ಅರ್ಜುನನಿಗೆ ಹೋಲಿಕೆ ಮಾಡಿ ಕಥೆಯನ್ನ ವರ್ಣಿಸಿದ್ದಾರೆ. ಅಲ್ಲದೆ ಈ ಕೃತಿಯಲ್ಲಿ ಪಂಪನು ತನ್ನ ಕಾಲದ ಸಮಾಜದ ನಾಗರಿಕತೆ, ಸಂಪ್ರದಾಯ, ಸಂಸ್ಕೃತಿ ಹಾಗೂ ಅಂದಿನ ಕಾಲದ ಪ್ರಕೃತಿಯ ದೃಶ್ಯಗಳು ಹಾಗೂ ಜನಸಾಮಾನ್ಯರ ಜೀವನವನ್ನ ಚಿತ್ರಿಸಿದ್ದು ಈ ಕೃತಿಯಲ್ಲಿ ಬನವಾಸಿಯ ವರ್ಣನೆ ಕೂಡ ಕಂಡುಬರುತ್ತೆ. ಈ ಕೃತಿಯಲ್ಲಿ ಆರಂಕುಶ ಒಟ್ಟುಡಂ ನೆನೆವುದೆನ್ನ ಮನಂ ಬನವಾಸಿ ದೇಶಮಂ ಎಂದು ಪಂಪ ಮಹಾಕವಿ ಬರೆದಿದ್ದಾರೆ. ಅಲ್ಲದೆ ಚಾಗದ ಭೋಗದಕ್ಕರದ ಗೇಯದ ಗೊಟ್ಟಿಯಲಂ ಪಿನಿಂ ಪುಗಳಗಾರವಾದ ಮಾನಸರಣತವಾಗಿ ಪುಟ್ಟಲೆ ನಾಗಿಯೂ ಮೇನೋ ತಿರ್ದಪುದೆ ತೀರದೊಡಂ ಮರಿದುಂಬಿಯಾಗಿ ಮೇಣ್ ಕೋಗಿಲೆಯಾಗಿ ಪುಟ್ಟುವುದು ನಂದನದೊಳ ಬನವಾಸಿ ದೇಶದೊಳ್. ಅಂದ್ರೆ ತ್ಯಾಗ, ಭೋಗ, ವಿದ್ಯೆ, ಸಂಗೀತ ಗೋಷ್ಠಿಗಳಿಂದ ಕೂಡಿದ ಜೀವನವನ್ನ ಅನುಭವಿಸುವವರೇ ನಿಜವಾದ ಮನುಷ್ಯರು. ಅಂತಹ ಮನುಷ್ಯರಾಗಿ ಹುಟ್ಟಲು ಸಾಧ್ಯವಾಗದೆ ಹೋದ್ರೆ ಕನಿಷ್ಠ ಪಕ್ಷ ಬನವಾಸಿ ದೇಶದ ನಂದನವನಗಳಲ್ಲಿ ಮರಿದುಂಬಿಯಾಗಿರೋ ಕೋಗಿಲೆಯಾಗಿಯೋ ಹುಟ್ಟಬೇಕು ಎಂದು ಈ ಆದಿಕವಿ ಬನವಾಸಿಯ ಬಗ್ಗೆ ವರ್ಣಿಸಿರುವ ಸಾಲುಗಳಂತೂ ಪಂಪ ಮಹಾಕವಿಯ ಕಾವ್ಯಕುಶಲತೆಗೆ ಹಿಡಿದ ಕೈಗನ್ನಡಿಯಾಗಿದೆ. ಪಂಪ ಕವಿಯ ಪೂರ್ವಜರು ವೆಂಗಿ ಮಂಡಲದಿಂದ ಬನವಾಸಿ ಹಾಗೂ ಧಾರವಾಡದ ಕಡೆ ವಲಸೆ ಬಂದಿದ್ರು ಅಂತ ಹೇಳಲಾಗುತ್ತೆ. ಈ ಕಾರಣದಿಂದಲೇ ಪಂಪ ಕವಿಯು ಕೆಲಕಾಲ ಬನವಾಸಿಯಲ್ಲಿ ಜೀವನವನ್ನ ನಡೆಸಿದ್ರು. ಹೀಗಾಗಿ ಅವರಿಗೆ ಬನವಾಸಿಯ ಮೇಲೆ ವಿಶೇಷ ಪ್ರೀತಿ
ಗೌರವವಿತ್ತು. ಈ ಕಾರಣದಿಂದಾಗಿ ತಮ್ಮ ಕೃತಿಯಲ್ಲಿ ಬನವಾಸಿಯ ವರ್ಣನೆ ಮಾಡಿದ್ದಾರೆ ಅನ್ನೋದು ಸಂಶೋಧಕರ ಅಭಿಪ್ರಾಯವಾಗಿದೆ. ಪಂಪರು ರಚಿಸಿದ ವಿಕ್ರಮಾರ್ಜುನ ವಿಜಯವು 14 ಆಶ್ವಾಸಗಳನ್ನ 1809 ಪದ್ಯಗಳನ್ನ ಒಳಗೊಂಡಿದ್ದು, ಈ ಕೃತಿಯನ್ನ ಕೇವಲ 6 ತಿಂಗಳಲ್ಲಿ ರಚಿಸಿರುವುದಾಗಿ ಪಂಪ ಮಹಾಕವಿಯೇ ತಮ್ಮ ಕೃತಿಯಲ್ಲಿ ಹೇಳಿಕೊಂಡಿದ್ದಾರೆ. ಈ ವಿಕ್ರಮಾರ್ಜುನ ವಿಜಯ ಕೃತಿಯನ್ನ ಓದಿ ಅರಕೇಸರಿಯು ಧರ್ಮಪುರವೆಂಬ ಅಗ್ರಹಾರವನ್ನ ಪಂಪರಿಗೆ ನೀಡಿದನೆಂದು ಹೇಳಲಾಗುತ್ತೆ. ಇವಿಷ್ಟು ಸಂಗತಿಗಳು ಮಾತ್ರವಲ್ಲದೆ ಪಂಪ ಮಹಾಕವಿಯು ಸಂಸಾರ ಸಾರೋದಯ, ಸರಸ್ವತಿ ಮಣಿಹಾರ, ಕವಿತಾ ಗುಣಾರ್ಣವ, ಆದಿಕವಿ, ಕನ್ನಡ ಕಾವ್ಯಗಳ ಜನಕ, ನಾಡೋಜ, ನೂತನ ಯುಗ ಪ್ರವರ್ತಕ ಎಂಬ ಬಿರುದುಗಳನ್ನು ಹೊಂದಿದ್ದಾರೆ. ಸಾಕಷ್ಟು ಕವಿಗಳಿಗೆ ಕೃತಿಯನ್ನ ರಚಿಸಲು ಸ್ಫೂರ್ತಿಯಾದ ಪಂಪ ಕವಿಯನ್ನ ನಾಗರಾಜ ಕವಿಯು ಪಸರಿಪ ಕನ್ನಡಕ್ಕೋರ್ವನೇ ಸತ್ಯವಿ ಪಂಪನಾಗವಂ ಎಂದು ಬಣ್ಣಿಸಿದ್ದಾರೆ. ಅಲ್ಲದೆ ಕನ್ನಡಿಗರು ಪಂಪನನ್ನ ಯುಗ ಪ್ರವರ್ತಕ ಎಂದು ಗೌರವಿಸಿ ಪಂಪನ ಕಾಲವನ್ನ ಪಂಪಯುಗ ಎಂದು ಕರೆದಿದ್ದಾರೆ. ಇನ್ನು ತಿ ನಂ ಶ್ರೀಕಂಠಯ್ಯನವರು ಪಂಪ ಮಹಾಕವಿಯನ್ನ ಕನ್ನಡದ ಕಾಳಿದಾಸ ಎಂದು ಹೊಗಳಿದ್ದಾರೆ. ಪಂಪ ಕವಿಯನ್ನ ಸದಾ ನೆನೆಯೋದಕ್ಕೋಸ್ಕರ ಕರ್ನಾಟಕ ರಾಜ್ಯವು ಪಂಪ ಪ್ರಶಸ್ತಿಯನ್ನ ಸಾಹಿತ್ಯದಲ್ಲಿ ಅನುಪಮ ಸೇವೆ ಸಲ್ಲಿಸಿದ ಕವಿಗಳಿಗೆ ನೀಡುತ್ತಿದೆ. ಪಂಪ ಪ್ರಶಸ್ತಿಯು ಕರ್ನಾಟಕದ ಅತ್ಯುನ್ನತ ಸಾಹಿತ್ಯ ಪ್ರಶಸ್ತಿಯಾಗಿದ್ದು, ಕುವೆಂಪು, ತಿ ನಂ ಶ್ರೀಕಂಠಯ್ಯ, ಶಿವರಾಮ ಕಾರಂತ್, ಸಂಶಿ ಭೂಸನೂರ ಮಠ, ಪೂತಿ ನರಸಿಂಹಾಚಾರ್, ಎಎನ್ ಮೂರ್ತಿರಾವ್, ಗೋಪಾಲಕೃಷ್ಣ ಅಡಿಗ, ಸೇಡಿಯಾಪು ಕೃಷ್ಣ ಭಟ್, ಕೆಎಸ್ ನರಸಿಂಹಸ್ವಾಮಿ, ಎಂಎಂ ಕಲಬುರ್ಗಿ, ಜಿಎಸ್ ಶಿವರುದ್ರಪ್ಪ, ದೇಜಗೌ, ಚನ್ನವೀರ ಕಣವಿ, ಎಲ್ ಬಸವರಾಜು, ಪೂರ್ಣಚಂದ್ರ ತೇಜಸ್ವಿ, ಚಿದಾನಂದ ಮೂರ್ತಿ, ಚಂದ್ರಶೇಖರ ಕಂಬಾರ, ಎಚ್ಎಲ್ ನಾಗೇಗೌಡ, ಎಸ್ಎಲ್ ಭೈರಪ್ಪ, ಜಿಎಸ್ ಆಮೂರ್, ಯಶವಂತ ಚಿತ್ತಾಲ, ಟಿವಿ ವೆಂಕಟಾಚಲ ಶಾಸ್ತ್ರಿ, ಚಂಪಾ, ಜಿಎಸ್ ನಾಯಕ್, ಬರಗೂರು ರಾಮಚಂದ್ರಪ್ಪ, ಡಾಕ್ಟರ್ ಡಿಎಸ್ ಶಂಕರ ಭಟ್ಟ, ಪ್ರೊಫೆಸರ್ ಜಿ ವೆಂಕಟಸುಬ್ಬಯ್ಯ, ಬಿಎಸ್ ಸನದಿ, ಕಯ್ಯಾರ ಕೃಷ್ಣರೈ, ಹಂಪ ನಾಗರಾಜಯ್ಯ, ಶಾ ಶೆಟ್ಟರ್, ಸಿದ್ದಲಿಂಗಯ್ಯ ಇವರು ಇದುವರೆಗೂ ಪಂಪ ಪ್ರಶಸ್ತಿ ವಿಜೇತ ಕನ್ನಡ ನಾಡಿನ ಪ್ರಸಿದ್ಧ ಕವಿಗಳಾಗಿದ್ದಾರೆ. ಅಲ್ಲದೆ ಪಂಪ ಮಹಾಕವಿಯ ಹೆಸರಿನಲ್ಲಿ ಪ್ರತಿ ವರ್ಷ ನಾಡೋಜ ಪ್ರಶಸ್ತಿಯನ್ನ ನೀಡಲಾಗುತ್ತೆ. ಇದುವರೆಗೂ 84ಕ್ಕೂ ಹೆಚ್ಚು ಜನರು ನಾಡೋಜ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. ನಿಜಕ್ಕೂ ಪಂಪ ಮಹಾಕವಿಯನ್ನ ಪಡೆದ ಕನ್ನಡ ನಾಡು ಧನ್ಯ ಎಂದೇ ಹೇಳಬಹುದು. ಸ್ನೇಹಿತರೆ, ಇವಿಷ್ಟು ಪಂಪ ಮಹಾಕವಿಯ ಬಗೆಗಿನ ಸಂಕ್ಷಿಪ್ತ ಮಾಹಿತಿಯಾಗಿದ್ದು, ಮುಂದಿನ ಸಂಚಿಕೆಯಲ್ಲಿ ಕನ್ನಡದ ಇನ್ನೊಬ್ಬ ಮಹಾನ್ ಕವಿಯ ಪರಿಚಯದ ಮಾಹಿತಿಯನ್ನ ಹೊತ್ತು ನಿಮ್ಮ ಮುಂದೆ ಬರ್ತೀವಿ ಅಂತ ಹೇಳ್ತಾ ಇವತ್ತಿನ ಇನ್ಸ್ಪೈರ್ ಕನ್ನಡ ಸಂಚಿಕೆಯನ್ನ ಮುಗಿಸ್ತಾ ಇದ್ದೀವಿ. ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ ಹಾಗೂ ನಿಮ್ಮವರೊಂದಿಗೆ ಶೇರ್ ಮಾಡಿ. ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ವಂದನೆಗಳು.